ಮೇ 26ನೇ ತಾರೀಕು 2025ರಂದು ಒಂದು ನ್ಯೂಸ್ ಪೇಪರ್ ಅಲ್ಲಿ ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಚಂದ್ರಶೇಖರ್ ಸಾಹೇಬರು ಒಂದು ಹೇಳಿಕೆ ಕೊಡ್ತಾರೆ. ಬಹಳ ಅದ್ಭುತವಾಗಿದೆ ಆ ಹೇಳಿಕೆ. ಏನಂದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ನೋಡ್ತಾ ಇದ್ರೆ ನನಗೆ ಕೊಪ್ಪಳ ಗಾಜಾ ಪಟ್ಟಿ ಥರ ಕಾಣಿಸುತ್ತೆ ಅಂತ ಹೇಳಿದರು. ಅಕ್ಷರಶಃ ಅದು ಎಲ್ಲ ಒಂದು ಕಡೆಗೆ ಸತ್ಯ ಅಂತ ಅನಿಸುತ್ತೆ. ನೋಡಿ, ರೀಸೆಂಟಾಗಿ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಸೆಗಣಿಯನ್ನು ಎಸೆಯುವಂಥ ಕೆಲಸ ಮಾಡಿ ಆ ಭಾಗದ ಸೌಹಾರ್ದತೆ ಮತ್ತು ಸಹೋದರತ್ವತೆ ಭಾತೃತ್ವವನ್ನ ಶಾಂತಿಯನ್ನು ಕದಲುವಂತ ಕೆಲಸವನ್ನು ಮಾಡ್ತಾ ಇದ್ದಾವೆ ಕೆಟ್ಟ ಹುಳಗಳು. ಹೇಡಿಗಳು ಲಕ್ಷಣ ಅದು. ಉಪ್ಪುಗುಟ್ಟಿದ್ದವನಾಗಿದ್ರೆ, ನಿಜವಾಗ್ಲೂ ತಂದೆ ಗುಟ್ಟಿದವನಾಗಿದ್ರೆ ಎದುರಿಗೆ ಬಂದ್ಬಿಟ್ಟು ಆ ಕೆಲಸ ಮಾಡಬೇಕಾಗಿತ್ತು. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ. ಆದರೆ ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾತ್ರ ಕೈಕೊಟ್ಟಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತದ್ದಾಗ್ಲಿ, ದಲಿತರಿಗೆ ಸಾಂತ್ವನ ಹೇಳುವಂತ ಕೆಲಸಗಳನ್ನಾಗ್ಲಿ ಅಥವಾ ಪರಿಹಾರ ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇಲ್ಲ. ಮತ್ತೆ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ. ಇನ್ನು ಎಷ್ಟು ಶತಮಾನಗಳ ಕಾಲ, ಎಷ್ಟು ವರ್ಷಗಳ ಕಾಲ ದಲಿತರ ಮೇಲೆ ದೌರ್ಜನ್ಯ? ನಾವು ನಿಮ್ಮವರಲ್ವಾ?